ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. T20 ವಿಶ್ವಕಪ್ ಬಹಳ ಕುತೂಹಲದಿಂದ ಕೂಡಿತು. ನಿನ್ನೆಯ ಮ್ಯಾಚ್ ಅಂತೂ ಇಂತೂ 3ನೇ ಬಾರಿ ಕಪ್ ಗೆದ್ದಿದ್ದಕ್ಕೆ ವಿಶ್ವದಾದ್ಯಂತ ಕೂಡ ಕ್ರಿಕೆಟ್ ಅಭಿಮಾನಿಗಳು ಯಾರೆಲ್ಲ ಭಾರತ ಗೆಲ್ಲಬೇಕು ಇದರಲ್ಲಿ ಅಂತ ವಿಶ್ ಮಾಡ್ತಾ ಇದ್ರಲ್ಲ ಅವರೆಲ್ಲರೂ ಕೂಡ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿದ್ರು. ಒನ್ಸ್ ಅಗೇನ್ ಭಾರತಕ್ಕೆ ವಿಶ್ವದಾದ್ಯಂತ ಕೂಡ ಶುಭಾಶಯಗಳ ಮಹಾಪೂರ ಅಂತೆ. ಕಪ್ ಗೆಲ್ತಾ ಇದ್ದಂತೆ ಹನುಮಾನ್ ದೇಗುಲಕ್ಕೆ ಸೂರ್ಯಕುಮಾರ್ ಅವರು ಭೇಟಿ ಕೊಟ್ಟಿದ್ದಾರೆ. ಅಹಮದಾಬಾದ್ನಲ್ಲಿರುವ ಹನುಮಾನ್ ದೇಗುಲದಲ್ಲಿ ವಿಶೇಷ ಪೂಜೆಯನ್ನು ಕೂಡ ನೆರವೇರಿಸಿದ್ದಾರೆ. ಟೀಂ ಇಂಡಿಯಾ ಗೆಲ್ತಾ ಇದ್ದಂತೆ ಯುದ್ಧ ಭೂಮಿಯಲ್ಲೂ ಕೂಡ ಸಂಭ್ರಮ ಮುಗಿಲು ಮುಟ್ಟಿತ್ತು. ಯುದ್ಧದಿಂದ ನಲುಗೋಗಿರುವ ದುಬೈನಲ್ಲೂ ಕೂಡ ಫುಲ್ ಸೆಲೆಬ್ರೇಷನ್ ಆಗಿ ಹೋಗಿದೆ ಅಂತೆ. ಅಮೆರಿಕಾದಲ್ಲೂ ಕೂಡ ಭಾರತ ಗೆಲ್ತಾ ಇದ್ದಂತೆ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದೆ. ವಾರ್ ಭೂಮಿಯಲ್ಲಿ ಕರಾಳತೆಯನ್ನ ಮರೆತು ಫ್ಯಾನ್ಸ್ ಕೂಡ ಸಂಭ್ರಮಿಸಿದ್ದಾರೆ. ಸಂಭ್ರಮದ ಕ್ಷಣಗಳ ದೃಶ್ಯಗಳು ನೋಡ್ತಾ ಇದ್ದೀವಿ. ಅಮೆರಿಕದಲ್ಲಿರುವ ನ್ಯೂಯಾರ್ಕ್ ರಾಜ್ಯದ ರಾಜಧಾನಿಯ ಅಲ್ಬನಿಯಲ್ಲಿ ಹಬ್ಬದ ಸಂಭ್ರಮ. ಕಾರಣ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ವರ್ಲ್ಡ್ ಕಪ್ ಫೈನಲ್. ಇಲ್ಲಿನ ಆಲ್ಬನಿ ಹಿಂದೂ ಟೆಂಪಲ್ನಲ್ಲಿ ದೊಡ್ಡ ಸ್ಕ್ರೀನ್ ಮೇಲೆ ಆಡಿಟೋರಿಯಮಲ್ಲಿ ಎಲ್ಲರಿಗೂ ಫ್ರೀಯಾಗಿ ಇವತ್ತು ಕ್ರಿಕೆಟ್ ಮ್ಯಾಚ್ ತೋರಿಸಿದರು. ಇಲ್ಲಿ ನೂರಾರು ಜನ ಬಂದು ದೋಲ್ ತಾಷಾ ಜೊತೆಗೆ ಕುಣಿದು ಇಂಡಿಯಾವನ್ನು ಸಪೋರ್ಟ್ ಮಾಡಿದರು. ಇಲ್ಲಿ ಇಂಡಿಯಾದಲ್ಲಿ 7 ಗಂಟೆ ಅಂದರೆ ಇಲ್ಲಿ ಬೆಳಿಗ್ಗೆ 9:30, ರವಿವಾರ ಬೆಳಿಗ್ಗೆ 9:30ಗೆ ಸಂಡೇ ಮಾರ್ನಿಂಗ್ ಎಲ್ಲರಿಗೂ ಅನುಕೂಲವಾದ ಸಮಯ. ಹಾಗಾಗಿ ಇಲ್ಲೆಲ್ಲ ಇಂಡಿಯನ್ಸ್ ಬಂದು ನಮ್ಮ ಹಿಂದೂ ದೇವಸ್ಥಾನದಲ್ಲಿ ದೊಡ್ಡ ಆಡಿಟೋರಿಯಮಲ್ಲಿ ನೋಡಿ ಎಲ್ಲ ಸಪೋರ್ಟ್ ಮಾಡಿದರು. ದೋಲ್ ತಾಷಾ ಡಾನ್ಸು. ಈಗ ಹೋಲಿ ಹಬ್ಬ ಆಚರಿಸ್ತಾ ಇದ್ದೀವಿ. ಒಳ್ಳೆಯ ಟೆಂಪಲಲ್ಲಿ ಊಟ ಇದೆ. ಆಮೇಲೆ ಹೋಲಿ ಹಬ್ಬ ಇದು ನಮ್ಮ ಇಂಡಿಯನ್ ಕ್ರಿಕೆಟ್ ತಂಡದವರು ಹ್ಯಾಪಿ ವುಮೆನ್ಸ್ ಡೇ ಗಿಫ್ಟ್ ನಮ್ಮ ಭಾರತದ ಎಲ್ಲ ಮಹಿಳೆಯರಿಗೂ ಅತ್ಯಂತ ಒಳ್ಳೆಯ ಗಿಫ್ಟ್ ಕೊಟ್ಟಿದ್ದಾರೆ.